ಸಾವು ಮಾರಾಯ, ಜೀವನ ಪೂರ್ತಿ ಬರೀ ಸಿಗ್ನಲ್ಲೇ ಅರ್ಧ ಕಳೆಯೋದಾಗಿದೆ ನಂದು. ಅದಕ್ಕೆ ಗುದಿತಾ ಇರೋದು, ಓಡಿಸ್ತಿರೋದು ನೀನು, ಏನೋ ಆದರೆ ಕಟ್ಕೊಡೋ ನೀನು ಗುರು. ಆಯಿತು, ಎಲೆಕ್ಟ್ರಿಕಲ್ ಬರ್ನೌಟ್ ಹೊಡಿತಾವನೆ. ಕಾಂಪಿಟೇಷನ್ ಇಡೋದ ಬರ್ನೌಟು? ಗಾಡಿ ತಾಳೆ ಒಂದು ಮೇಲೆ ಆಗ್ಬಿಟ್ಟು ಫುಲ್ ಧೂಳು ಆಗ್ಬಿಟ್ಟಿದೆ. ನೀರು ಟ್ಯಾಂಕರ್ ಅನ್ನೋದನ್ನು ಗಾಡಿ ನಿಲ್ಸುತ್ತೆ. ಆಮೇಲೆ ಇವಾಗ ಗಾಡಿ ಗಾಡಿ ಹಾಕೊಂಡು ಗಾಡಿ ಗಲೀಜ ಕಾಲೇಜ್ ಇದು ಹೊತ್ತಿನ ಮೈಕ್ರೋಸಾಫ್ಟ್ ಮತ್ತು ಒಳಗಿದೆ. ಎಲ್ಲ ನೋಡ್ತೀರಾ, ಕ್ರಿಕೆಟ್ ಮ್ಯಾಚು ABC ಕಡೆಯಿಂದ ಆರ್ಗನೈಸ್ ಮಾಡಿದ್ರು. ಸೊ ಆ ಮ್ಯಾಚ್ಗೆ ಹೋಗಿ ನಮ್ಮ ಅಂಕಿಯವರೆಲ್ಲ ಮೀಟ್ ಮಾಡಿ ತುಂಬ ದಿವಸ ಆಗಿ ಸಿಕ್ತಿದ್ರು. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ ಸ್ವಲ್ಪ, ಇಟ್ಸ್ ಓಕೆ. ಟೈಮಲ್ಲಿ 8:30, ಕಾಲೇಜ್ 8:30 ಆದರೆ 8:25 ಇನ್ನೂ ಇಲ್ಲ ಇದು. ಬಾಯ್. ಸರಿ ಓಕೆ ಬಾಯ್ಸ್, ಬೆಳಗ್ಗೆ ಮೈಕು ಇಶ್ಯೂ ಆಗಿದೆ ಲೈಟಾಗೆ, ಅಂದರೆ ಮೈಕು ಕನೆಕ್ಟ್ ಆಗಿರಲಿಲ್ಲ. ಸೊ ಆಡಿಯೋ ಕ್ವಾಲಿಟಿ ಹೋಗಿ ಹಾಕೋಗ್ಬಿಟ್ಟಿತ್ತು. ನಾನು ಸೈಯದ್ ಕೂಗ್ತಾವನೆ. ಎಸ್, ಅದಕ್ಕೆ ಗುದಿತಾ ಇರೋದು, ಓಡಿಸ್ತಿರೋದು ನೀನು, ಏನೋ ಆದರೆ ಕಟ್ಕೊಡೋ ನೀನು. ಏನು ಕೂಗ್ದಲ್ಲ? ಅಕ್ಕ ತಮ್ಮಂದಿರ ಸಂಬಂಧ ಗುರು. ಆಯಿತು, ಎಲೆಕ್ಟ್ರಿಕಲ್ ಬರ್ನೌಟ್ ಹೊಡಿತಾವನೆ. ಕಾಂಪಿಟೇಷನ್ ಇಡೋದ ಬರ್ನೌಟು? ಓಕೆ. ಸೊ ಬೆಳಗ್ಗೆ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಏನು ಇವರೆಲ್ಲ ಮಾತಾಡ್ಕೊಡ್ತಾವ್ರ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಬೇಗ ಹೋಗೋದಿದೆ ಸ್ವಲ್ಪ ಮನೆಗೆ. ಸೊ ನಾವು ಹೊರಡುವ ಅಣ್ಣಾಜಿ ರೈಟ್ಗೆ ಹೋಗ್ಬೇಕು. ರೈಟ್ ಇಂಡಿಕೇಟ್ ತಗೊಂಡು ಹೋಗ್ಬಿಡ್ಬೇಕು ಅಣ್ಣಾಜಿ. ಎಂಥ ಸಾವು ಮರೆಯ ಇವತ್ತೇ. ಎಂಥ ವರ್ಷ ದಿನ ಅಂದರೆ ಬೆಳಗ್ಗೆ ವ್ಲಾಗ್ ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಮಧ್ಯಾಹ್ನ ಇವಾಗ ನೋಡೋಣ ಅಂತ ನೋಡಿದ್ರೆ ಗೋಪುರದು ಏನಪ್ಪ ಇದು ಮೌಂಟು ಮುರಿದೋಗ್ಬಿಟ್ಟಿದೆ. ನನಗೆ ಎಷ್ಟು ಉರಿದಿದೆ ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲ ಹೆಂಗೆ ಅಂದರೆ ಎಲ್ಲ ಚೆನ್ನಾಗೇ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಒಂದ್ಸಲ ಹಿಂಗೆ ಏನಾರ ಒಂದು ಎಡವಟ್ಟು ಆಗ್ಬಿಟ್ಟು ತಗ್ಲಾಕೋಗ್ಬಿಡುತ್ತೆ. ಹೆವಿ ಉರಿಯುತ್ತೆ ಗುರು. ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಹಿಂಗೆ ವ್ಲಾಗ್ಗಳು ಹೊಡ್ಸ್ಕೊಂಡು ಹೋಗ್ಬಿಟ್ರೆ ಯಾವ ಕಡೆಯಿಂದ ನಾವು ಡೈಲಿ ವ್ಲಾಗ್ಸ್ನ ಕಂಟಿನ್ಯೂಟಿ ಮಾಡಿಗೋಣ. ಒಳ್ಳೆ ಪರಿಸ್ಥಿತಿಗಳು. ನೈಟೆಲ್ಲ ಅಲ್ಲಿ ಇನ್ನೊಂದು ಕಡೆ ಕೆಲ್ಸದ ಥರ ಒಂಥರ ಕೆಲಸನೇ ಆಗ್ಬಿಟ್ಟಿದೆ. ಬಟ್ ಸ್ಯಾಲ್ರಿ ಒಂದು ಬರ್ತಲ್ಲ ಅಷ್ಟೇ. ಅಲ್ಲಿ ಕೆಲಸ ಮಾಡು, ನೈಟ್ 1 ಗಂಟೆ 2 ಗಂಟೆಗೆ ಮನೆಗೆ ಬಾ, 1 ಗಂಟೆ 2 ಗಂಟೆಗೆ ಬಂದು ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ಮಲಗಿ ತಿರ್ಗಿ ಬೆಳಗ್ಗೆ 6 ಗಂಟೆ 6:30. ಇವತ್ತು ಲೇಟ್ ಆಗೋಯ್ತು. 7:30 ಇದ್ದಾಗ ಹಂಗೂ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ಕಾಲೇಜಿಗೆ ಬರೋದಕ್ಕೆ ಟೈಮ್ ಆಗೋಯ್ತು. ಫಸ್ಟ್ ಅವರ್ 1/4 ಗಂಟೆ ಲೇಟಾಗಿ ಬಂದಿದ್ದಾಯಿತು. ಜಾಮೂಣ ಅದಕ್ಕೆ ಈಗ ಹೋಗ್ಬಿಟ್ಟು ಪ್ಲಸ್ ಇವತ್ತು ರ್ಯಾಪಿಡೋ ಮಾಡೋಣ ಅಂದ್ಬಿಟ್ಟು ಫೋನೆಲ್ಲ ಎತ್ಕೊಬಂದ್ಬಿಟ್ನಾ. ಐ ಮೀನ್ ವ್ಲಾಗ್ ಮಾಡೋಣ ಬೈಕ್ ಟ್ಯಾಕ್ಸಿದು ಅಂತ ನೋಡಿದ್ರೆ ಹೆಲ್ಮೆಟೇ ತಂದಿಲ್ಲ. ಫೋನ್ ಎತ್ಕೊಬಂದಿದ್ದೀನಿ, ಕ್ಯಾಮ್ರಾ ಎತ್ಕೊಬಂದಿದ್ದೀನಿ. ಸೊ ಹೆಲ್ಮೆಟ್ಟು ಮೋಸ್ಟ್ಲಿ ಇವತ್ತು ಮೌಂಟ್ ಮುರಿದೋಗೋದಂತಲೇ ಎತ್ಕೊಬಂದಿಲ್ಲ ಅನಿಸುತ್ತೆ. ಇಲ್ಲಾಂದರೆ ಇದನ್ನು ಹಿಂಗೆ ಯಾವಾಗಲೂ ಹಿಂಗೆ ಕೆಳಗಡೆ ಟ್ಯಾಂಕ್ ನೋಡ್ತಾ ಇರುತ್ತೆ. ಇದು ಟ್ಯಾಂಕ್ ನೋಡ್ತಾ ಇದ್ದರೆ ನಾನು ಏನು ವ್ಲಾಗ್ ಮಾಡಲಿ ಹೇಳ್ರಿ? ಟ್ಯಾಂಕ್ ನೋಡೋ ವ್ಲಾಗ್ ಮಾಡಲ? ನಿಮಗೆ ಅಟ್ಲೀಸ್ಟ್ ವ್ಯೂ ಬರೋರು ಯಾರು ಏನಂತ ತೋರಿಸ್ಬೇಕಲ್ಲ. ಅಷ್ಟು ಮಾಡಿದ್ರೆ ಪ್ರಯೋಜನ ಏನು ವ್ಲಾಗ್ ಮಾಡಿ. ಅದಕ್ಕೆ ಸರಿ ಇರಪ್ಪ ಅಂದ್ಬಿಟ್ಟು ಇವತ್ತು ಇದೊಂದು ಪ್ರಾಬ್ಲಮ್ಗಳು. ಕಾರನ್ನು ಫಾಲೋ ಮಾಡ್ಕೊಂಡಿದ್ರೆ ಮಧ್ಯಕ್ಕೆ ಹಾಕ್ಬಿಟ್ಟು ಅಳ್ಳನ ನಮ್ಮನ್ನು ಕೆಳಗೆ ಬೀಳಿಸ್ತಾರೆ.
ಜಾಗ ಬಿಡೋಣ ಹುಡುಗಿನ ಈ ರೇಂಜಿಗೆ ಹಿಂಗೆ ಹೋಯ್ತಾರೆ ಅಂದರೆ ನಾನೇ ಆರನ್ ನೋಡ್ರಿ ಬೆಳಗ್ಗೆ ಆರನ್ ವರ್ಕ್ ಆಗ್ತಾ ಇರಲ್ಲ ಬರಬೇಕಾದ್ರೆ ಆರನ್ನು ಏನೋ ಇಶ್ಯೂ ಆಗಿದೆ ಆರಂದು ಎಲ್ಲ ಮೋಸ್ಟ್ಲಿ ವೈರ್ ಶಾರ್ಟಿಂಗ್ ಆಗ್ತಾರಂಗಿದೆ. ಸೊ ಆರನ್ನು ಕೆಲವು ಸಲ ಬರಲ್ಲ ಕೆಲವು ಸಲ ಬರುತ್ತೆ, ಈ ಥರ ಇಶ್ಯೂ ಆಗ್ತಾ ಇದೆ. ಏನಕ್ಕೇನು ಗೊತ್ತಿಲ್ಲ, ಅದನ್ನು ಸ್ವಲ್ಪ ತೋರಿಸ್ಬೇಕು. ಗ್ಯಾರೇಜ್ ಬಿಡೋ ಟೈಮ್ ಆಗಿದೆ ಗಾಡಿಗೆ. ಆಯಿಲ್ ಕೂಡ ಚೇಂಜ್ ಮಾಡಿಸ್ಬೇಕು, ಆಯಿಲು, ಏರ್ ಫಿಲ್ಟರು, ಒಂದು ಜನರಲ್ ಸರ್ವಿಸ್. ಏನು ಗುರು ಇಷ್ಟೊಂದು ಬಡಿಗೆ ಬರ್ತಿತ್ತು ಆರ್ ಆರ್ ನಗರದ ಈ ಎಲ್ಲ ಇಲ್ಲಿಂದನೇ ಪಿಕಪ್ಪು. ಉಳ್ಳಾಳು ನಾಗರಬಾವಿ ಎಲ್ಲ ಮನೆಗೆ ಹೋಗೋ ರೋಡ್ಗೆ ಬೀಳುತ್ತಲ್ಲ ಗುರು. ಹಿಂಗಂದ್ರೆ ಡೈಲಿ ಒಂದು ಎತ್ಕೊ ಹಾಕ್ಬಿಟ್ಟು ಹೋಗ್ಬಿಟ್ರೆ ಪೆಟ್ರೋಲ್ ದುಡ್ಡು ಆಗೋಗುತ್ತೆ. ಅಂದರೆ ಪೆಟ್ರೋಲ್ ದುಡ್ಡು ಫುಲ್ ಸಿಗೋಲ್ಲ, ಒಂದು ಕಾಲು ಭಾಗ ಪೆಟ್ರೋಲ್ ದುಡ್ಡು ಸಿಗುತ್ತೆ. ವಿಡಿಯೋ ಕಂಟೆಂಟ್ ಪಾಡಿಗೆ. ಓ ಮಿರರ್ ಟಚ್ಡ್, ಇಟ್ಸ್ ಓಕೆ. ಬರ್ರಿ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಬೈಕ್ ಟ್ಯಾಕ್ಸಿ ಪ್ಲ್ಯಾನ್ ಮಾಡುವ. ಸದ್ಯಕ್ಕೀಗೆ ಮನೆಗೆ ಹೋಗುವ. ಮತ್ತೆ ಸಿಗ್ನಲ್ ಆಗೋರು ಇಲ್ಲಿ ಸಾವು ಮಾರೆಯ ಜೀವನ ಪೂರ್ತಿ ಬರೀ ಸಿಗ್ನಲ್ಲೇ ಅರ್ಧ ಕಳೆಯೋದಾಗಿದೆ ನಂದು. ಬರ್ರಿ ಮನೆಗೆ ಹೋಗ್ತಾ ಸಿಗುವ. ಓಕೆ ಬಾಯ್ಸ್, ನಿನ್ನೆ ನೋಡಿದ್ರೆ ಬ್ಲಾಗ್ ಎಂಡ್ ಮಾಡಿಲ್ಲ. ಸೊ ಆ ಮೋಡ್ ಆಫಲ್ಲಿ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಮೌಂಟ್ ಮುರಿದೋಗಿತ್ತು, ಅದು ಇದು ತಲೆನೋವು ಅದೆಲ್ಲ ಆದಮೇಲೆ ನಮ್ಮ ಬೈಕರಲ್ಲೇ ಯೂಟ್ಯೂಬರಲ್ಲಿ ಒಬ್ಬರು ಸುಪ್ರೀತ್ ಅಂತಿದ್ದಾರೆ, ಸುಪ್ರೀತ್ ವ್ಲಾಗ್ಸ್ ಅಂತೇಳಿ. ಸೊ ಅವರು ಎಕ್ಸ್ಟೆಂಡರ್ನ 3D ಪ್ರಿಂಟ್ ಮಾಡ್ತಾರೆ. ತುಂಬ ಮುಂಚೆನೇ ನನಗೂ ಮಾತಾಗಿತ್ತು ತೊಗೋಬೇಕು ಅಂತ. ಬಟ್ ಆ ಟೈಮಲ್ಲಿ ಹತ್ರ 2-3 ಎಕ್ಸ್ಟ್ರಾ ಬಿದ್ದಿತ್ತು. ಸರಿ ಬೇಡ ಬಿಡು ಏನು ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಬಟ್ ಇವಾಗ 2-3 ಎಕ್ಸ್ಟ್ರಾ ಬೇಕು, ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು 1-2 ಪ್ರಿಂಟಿಗೆ ಹೇಳಿದ್ದೀನಿ. ಒಂದೆರಡು 3D ಪ್ರಿಂಟ್ ಮಾಡಿಕೊಡಿ ಅಂತೇಳಿ. ಸೊ ಅದನ್ನು ಬೆಳಗ್ಗೆ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ನಂದ ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾನೆ, ಅವ್ರು ಆಫೀಸ್ಗೆ ಹೋಗ್ತಾರೆ. ಸೊ ಅದಕ್ಕೆ ಮುಂಚೆ ಪಿಕ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ, ಇಲ್ಲಾಂದ್ರೆ ನೈಟ್ ಲೇಟ್ ಆಗುತ್ತೆ, 8 ಗಂಟೆ ಮೇಲೆ ಸಿಗ್ತಾರಂತೆ. ನೋಡಬೇಕು, ಈಗೇನೋ ನಂದ ಪಿಕ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ವ್ಲಾಗ್ ಆಗುತ್ತೆ ಇನ್ಮೇಲೆ. ಈಗ ಸದ್ಯಕ್ಕೆ ಬೇರೆ ಏನೇನೋ ಮಾಡಿ ಏನೇನೋ ಆಗಿ ಒಂಥರ ಸೆಟಪ್ ಮಾಡಿದ್ದೀನಿ ಒಂಥರ ಇವತ್ತಿನ ವ್ಲಾಗ್ ಮಾಡೋದಕ್ಕೆ. ಐ ಮೀನ್ ನಾಳೆ ನೀವು ನೋಡೋ ನಾಳೆ ವ್ಲಾಗ್ಗೆ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪಟ್ಟದಾಗ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿಬಿಡ್ರಿ, ಯಾಕಂದರೆ ನಮ್ಮ ಟಾಮಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಬಿತ್ತುಗೌಡರು, ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋದು ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ. ಬಾಯ್.